ಏನು ಪೊಲೀಸ್ ಸ್ಟೇಷನ್ ಈ ದಿನ ನಾನು ಪೊಲೀಸ್ ಸ್ಟೇಷನ್ಗೆ ಬಂದಿರೋ ಉದ್ದೇಶ ಏನು ಅಂತ ಅಂದರೆ, ನಮಗೆ ನ್ಯಾಯಾಲಯದಲ್ಲಿ ಆದಂಥ ನಮ್ಮ ಸ್ವತ್ತಿಗೆ ನಾವು ಕೋರ್ಟ್ ಆದೇಶದ ಮೇರೆಗೆ ನಾವು ಬೋಲ್ಡನ್ನು ಹಾಕಿದ್ದು. ಆದರೂ ಕೂಡ ಇದು ಪುಷ್ಪ ಅವರ ಸಂಬಂಧಿಕರಾದಂಥ ದುರ್ಗಾಪ್ರಸಾದ್ ಮತ್ತು ಒಬ್ಬ ವೇಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜ್ ಅಂತಕ್ಕಂಥ ವ್ಯಕ್ತಿ ಪಕ್ಕದ ಜಾಗದಲ್ಲಿ ನಂದು ಜಾಗ ಅಂತ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಸೆಡ್ಡಿಗೆ ಒಂದು ಬೋಲ್ಡನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾವು ಕೇಳಲಿಕ್ಕೆ ಅಂತ ಹೋದಾಗ, ನಾನು ನನ್ನ ಸಂಬಂಧಿಕರು ಹೋದಾಗ, ನಿನ್ನನ್ನು ಕೊಲೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಹಲ್ಲೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ಅದಕ್ಕೆ ನಾನು ರಕ್ಷಣೆಗೋಸ್ಕರ ಈ ಉದ್ದೇಶಕ್ಕೆ ನಾನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಅವ್ರ ಮೇಲೆ ಒಂದು FIR ಮಾಡಬೇಕು ಅಂತ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿದ್ದೀನಿ. ಇವತ್ತು ಹಿಂದೆ ಹೇಳಿದರು, ನೀವೇ ಮಾಧ್ಯಮದವರು ತೋರಿಸಿದ್ದೀರಾ, ನನಗೇನೂ ಗೊತ್ತಿಲ್ಲ, ನನಗೆ ಈ ವಿಚಾರನೇ ಗೊತ್ತಿಲ್ಲ ಅಂತ ಶ್ರೀಮತಿ ಪುಷ್ಪಾ ಮೇಡಮ್ ಅವರು ಹೇಳಿದರು. 4 ಬಾರಿ ಅವರಿಗೆ ಕೋರ್ಟ್ ನೋಟಿಸ್ ಹೋಗಿದೆ. 5 ಬಾರಿ ಒಟ್ಟಿಗೆ 5 ಬಾರಿ ಹೋಗಿದೆ. 5 ಬಾರಿಲಿ 4 ಬಾರಿ ಉಲ್ಲಂಘನೆ ಮಾಡಿದ್ದಾರೆ. 1 ಬಾರಿ ಅವರು ನೋಟಿಸ್ ತೊಗೊಂಡಿದ್ದಾರೆ. ಅದಕ್ಕೆ ಎಲ್ಲ ದಾಖಲಾತಿಗಳನ್ನು ನಾವು ಕೋರ್ಟಿಂದ ನಾವು ತೊಗೊಂಡಿದ್ದೀವಿ. ಅವ್ರು ಏನೇ ಇದ್ರೂ ಈಗ ಮತ್ತೆ ಕೋರ್ಟ್ ಮೆಟ್ಲಲ್ಲಿ ಏರಿದ್ದಾರೆ. ಅವ್ರದ್ದು ಏನಿದೆ ಅನ್ನೋದನ್ನು ಅವರ ದಾಖಲಾತಿಗಳನ್ನು ಕೋರ್ಟಿಗೆ ಹಾಜರುಪಡಿಸಲಿ. ನಾನು ನಮ್ಮ ದಾಖಲಾತಿ ಏನೊಂದು, ನಮ್ಮ ದಾಖಲಾತಿ ಮೇರೆಗೆ ನಮಗೆ ಕೋರ್ಟಿಂದ ಆದೇಶ ಆಗಿದೆ, ಅದರಂತೆ ನಾವು ಬಂದಿದ್ವಿ. ಈಗ ನನಗೆ ಭಯದ ವಾತಾವರಣ ಸೃಷ್ಟಿ ಮಾಡಿರೋದ್ರಿಂದ ನನ್ನ ಬೆಂಬಲಿಗರಿಗೆ ನಾನು ಇವತ್ತು ಆರಕ್ಷಕರಲ್ಲಿ ರಕ್ಷಣೆ ಕೇಳಲಿಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ FIR ಆಗಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೀನಿ ಸರ್. ಯಶ್ ಅವರ ತಾಯಿ ನಿಮ್ಮ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಅತಿಕ್ರಮ ಪ್ರವೇಶ ಮಾಡಿ ಕಾಂಪೌಂಡ್ ಅನ್ನು ಒಡೆದಾಕಿದ್ದಾರೆ, ಅದು ನನಗೆ ಸೇರಿದಂತ ನಿವೇಶನ ಅಂತ ದೂರು ಕೊಟ್ಟಿದ್ದಾರೆ ನಿಮ್ಮ ಮೇಲೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನಗೆ ಇನ್ನೂ ಮಾಹಿತಿ ಬಂದಿಲ್ಲ ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಬಂದಿಲ್ಲ. ಅಲ್ಲಿ ಸುಮಾರು ವಸ್ತುಗಳಿದ್ದು, ಮನೆಯಲ್ಲಿ ವಸ್ತುಗಳಿದ್ದು ಅವೆಲ್ಲ ಹೋಗಿದಾವೆ. ಹಂಗಾಗಿ ಅವರು ಅತಿಕ್ರಮವಾಗಿ ಬಂದು ಪ್ರವೇಶ ಮಾಡಿ ಧ್ವಂಸ ಮಾಡಿದ್ದಾರೆ. ಹಂಗಾಗಿ ನಾನು ದೂರು ಕೊಡಕ್ ಬಂದಿದ್ದೀನಿ ಸರ್. ಅವ್ರ ಮನೆಯಲ್ಲಿ CC ಕ್ಯಾಮ್ರಾ ಇದೆ, ಸುತ್ತ ಅಕ್ಕಪಕ್ಕ ಮನೆಗಳಲ್ಲಿ ಇರುತ್ತೆ. ನಾವು ಅವ್ರದ್ದು ಯಾವುದೇ ವಸ್ತುವನ್ನು ಹಾನಿ ಮಾಡಿಲ್ಲ. ನಮ್ಮ ಜಾಗದಲ್ಲಿ ಇರ್ತಕ್ಕಂಥ ಖಾಲಿ ಜಾಗಕ್ಕೆ ಹಾಕಿದ್ದಂಥ ಕಾಂಪೌಂಡನ್ನು ತೆರವುಗೊಳಿಸಿ ನಾವು ಅವ್ರ ಮನೆಯಿಂದ ಓಪನ್ ಇದ್ದ ಜಾಗಕ್ಕೆ ನಾವೇ ಬೇಲಿ ಹಾಕಿ ಅವ್ರ ಮನೆಗೆ ಒಂದು ಬಂದೋಬಸ್ತನ್ನು ಮಾಡಿದ್ದೀವಿ ಹೊರತು ನಾವು ಯಾವುದೇ ರೀತಿಯ ಒಂದು ಅಡ್ಡಿ ಮಾಡಿಲ್ಲ, ಯಾವುದೇ ಒಂದು ವಸ್ತುವನ್ನು ಹಾನಿ ಮಾಡಿಲ್ಲ ಸರ್. ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬಂದವರು ದುರ್ಗಾಪ್ರಸಾದ್ ಮತ್ತು ಆ ವೆಲ್ಟ್ ಇನ್ಸ್ಪೆಕ್ಟ್ರು ನಟರಾಜು, ಅವರ ಬೆಂಬಲಿಗರು. ಆ ಬೆಂಬಲಿಗರ ಹೆಸರು ಗೊತ್ತಿಲ್ಲ. ಇವರು ಮಾತ್ರ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ನಮಗೆ ಬೆದರಿಕೆ ಆಗ್ತಾ ಇದ್ದಾರೆ. ಕೊಲೆ ಮಾಡ್ತೀವಿ, ಬಾಯಿ ಬಂದಂಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜೀವ ಬೆದರಿಕೆ ಆಗ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಅವ್ರ ಮೇಲೆ ನಾನು ಕೇಸ್ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಅದು ತನಿಖೆಯಲ್ಲಿ ಮುಂದುವರಿಲಿ. ನಾನು ಮಾಡಿದರೆ ಅದು ತನಿಖೆಯಲ್ಲಿ ಮುಂದುವರಿಲಿ. ಈಗ ಯಶ್ ಅವ್ರ ತಾಯಿ ಠಾಣೆ ಬಂದಿದ್ದು ತಾವು ನೋಡಿದ್ರಿ, ನೀವು ನೋಡಿದ್ರಿ ಯಶ್ ಅವ್ರ ತಾಯಿ ಬಂದಿದ್ರು, ಅವ್ರು ದೂರು ಕೊಟ್ರೆ? ಇಲ್ಲ, ನಾನು ಠಾಣೆಗೆ ಬಂದಾಗ ನನ್ನ ಇನ್ಸ್ಪೆಕ್ಟರ್ ಒಂದು ರೂಮಲ್ಲಿ ಕೂರಿಸಿದ್ರು. ನಾನು ಅಲ್ಲಿ ಕೂತಿದ್ದೆ. ನನಗೂ ಅವ್ರಿಗೂ ಮುಖ ಭೇಟಿ ಆಗಿಲ್ಲ. ನಾನು ಈಗ ದೂರು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಸರ್. ನಾನು ದುರ್ಗಾಪ್ರಸಾದ್ ಮತ್ತೆ ನಟರಾಜ್ ಮೇಲೆ, ಅವ್ರ ಬೆಂಬಲಿಗರ ಮೇಲೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸರ್, ನಮ್ಮ ಸ್ವಾಧೀನಕ್ಕೆ ಅವರು ಧಕ್ಕೆಯನ್ನುಂಟು ಮಾಡಬಾರದು ಅಂತ ಕೋರ್ಟ್ ಆದೇಶ ಇದೆ ಸರ್. ನಿಮ್ಮೆಲ್ಲರಿಗೂ ಅವ್ರ ಸ್ವಾಧೀನಕ್ಕೆ ಧಕ್ಕೆ ಉಂಟು ಮಾಡಬಾರದು ಅಂತ ಆದೇಶದಲ್ಲಿದೆ. ಹೌದು. ಆದ್ರೆ ನೀವು ಕಾಂಪೌಂಡ್ ಹೊಡಿಲಿಕ್ಕೆ ನನ್ನ ಜಾಗ ನನ್ನ ಕಾಂಪೌಂಡ್ ಹೊಡೆದಿದ್ದೀನಿ ಅಂತ ಹೇಳಿಕೊಂಡ್ರು ಎಕ್ಸಿಕ್ಯೂಟಿವ್ ಪಿಟಿಷನ್ ಮೂಲಕವಾಗಿ ನೀವು ಬರ್ಬೇಕಾಗಿತ್ತು ಅಂತ. ಸರ್, 23ನೇ ಇಸ್ವಿ 11ನೇ ತಿಂಗಳಿನಲ್ಲಿ ಇಂಜೆಕ್ಷನ್ ಆರ್ಡರ್ ಆಗಿರೋದು. 23/12 ಇಂಜೆಕ್ಷನ್ ಆರ್ಡರ್ ಆದ್ಮೇಲೆ ಇವರು ಕಾಂಪೌಂಡ್ ಹಾಕಿರೋದು. ಈ ಆದೇಶದ ಮೇಲೆ ನಾವು ಕಾಂಪೌಂಡ್ ತೆರವುಗೊಳಿಸಿದ್ವಿ ಸರ್. ನೀವು ತೆರವುಗೊಳಿಸೋದನ್ನ ನ್ಯಾಯಾಲಯದಲ್ಲಿ ಕೇಳ್ಕೊಬೇಕಾಯ್ತು ಅಂತ ಅವ್ರ ಲಾಯರ್ ಕೇಳ್ತಿದ್ರು. ನ್ಯಾಯಾಲಯದಲ್ಲಿ ನಮ್ಮಂತಿದ್ದಾಗ ನಮ್ಮ ಜಾಗನ ನಾವು ಅಚ್ಚುಕಟ್ಟು ಮಾಡ್ಕೊಂಡಿದ್ದೀವಿ ಸರ್ ನಾವು. ಈಗ ಈ ಮಾತನ್ನು ಇವ್ರು ಕೇಳ್ತಾ ಇರೋರು 23-22ರಿಂದ ಕೋರ್ಟ್ ನಡೀತಾ ಇರಬೇಕಾದ್ರೆ ಇವ್ರು ಯಾತಕ್ಕಾಗಿ ಬರಲಿಲ್ಲ? ಇವರು ನ್ಯಾಯಾಲಯಕ್ಕೆ ಯಾಕೆ ತಿರಸ್ಕಾರ ಮಾಡಿದ್ರು? ನ್ಯಾಯಾಲಯಕ್ಕೆ ಯಾಕೆ ಹಾಜರಾಗಲಿಲ್ಲ? 5 ಬಾರಿ ನೋಟಿಸು ಇಶ್ಯೂ ಆಗಿದೆ. ಅದರಲ್ಲಿ 1 ಬಾರಿ ನೋಟಿಸ್ ತಗೊಂಡಿದ್ದಾರೆ. 4 ಬಾರಿ ಇವ್ರು ನೋಟಿಸ್ ತಗೊಂಡಿಲ್ಲ, ತಿರಸ್ಕಾರ ಮಾಡಿದ್ದಾರೆ. ಕೋರ್ಟಿಗೆ ಉಲ್ಲಂಘನೆ ಮಾಡಿದ್ದಾರೆ. ಇವರು ತಪ್ಪು ನಂದಾಗತ್ತಾ ಸರ್? ಅದು ಆ ಜಾಗದಲ್ಲಿ ಎಲ್ಲ ಹೊಲ ಅಂತ 2018ರಲ್ಲೂ ಚೆಕ್ಬಂದಿನಲ್ಲಿ ಹೊಲನ ತೋರಿಸಿದ್ರು ಅಂತ ಅವ್ರು ಕೇಳ್ತಾರೆ. ಈಗ ಸರ್, ಅವ್ರ ಕಡೆ ಲಾಯರ್ ಹೇಳ್ಬೋದು. ಅವ್ರ ಕಡೆ ಲಾಯರ್ ಪೇಪರ್ ಇಲ್ಲದೆ ಬರೀ ಕೈಲಿ ಬರ್ತಾರೆ. ಅವತ್ತು ಸೈಟಿಗೆ ಬಂದಾಗ ನಾನು ಪೇಪರ್ ಹಿಡ್ಕೊಂಡಿದ್ದೆ. ಅವ್ರ ಕಡೆ ಲಾಯರ್ ಬಂದ್ರು ಪೇಪರ್ ಇತ್ತ ಸರ್? ಅವ್ರ ಹತ್ರ ಪೇಪರ್ ಇರಲಿಲ್ಲ. ಇಲ್ಲ, ಒಂದು ಸೆಟ್ಟೆ ಫುಲ್ ತೋರಿಸಿದ್ರು ಸರ್. ಈಗ 5 ವರ್ಷದ ಹಿಂದೆ ಅದನ್ನ ಬೇರೆಯವರಿಂದ ಪರ್ಚೇಸ್ ಮಾಡಿದ್ದಾರೆ, ಗಿರೀಶ್ ಅಂತ.
ಮಾಹಿತಿ ಇದೆಯಾ? ನಮಗೆ ಅವ್ರು ನಮ್ಮ ಜಾಗ, ನಮ್ಮ ಖಾಲಿ ಜಾಗ ಅಂತ ಇತ್ತು. ನಮ್ದು ಯಾವ ಅವ್ರ ಮಾಹಿತಿ ನಮಗಿಲ್ಲ. ಅವರು ನಾನು ಅದನ್ನ ಅವ್ರ ತಡೆಗೋಡೆ ಮಾಡ್ಲಿಕ್ಕೆ ಹೋದಾಗಲೇ ನಾನು ಅದನ್ನ ತಡೆದಾಗ ನಮ್ದು ಅಂತ ಅಂದ್ರು. ನಿಮ್ದು ಅನ್ನೋದಕ್ಕೆ ಏನು ದಾಖಲಾತಿ ಕೊಡಿ ಅಂದಾಗ ಅವ್ರು ಕೊಡ್ಲಿಲ್ಲ. ನಿಮ್ದು ದಾಖಲೆ ಆಯ್ತಾ ಏನು ಕೊಡಿ ಅಂತ ಅಂದಾಗ ನಾನು ದಾಖಲಾತಿ ಮೇಡಮ್ ಅವರಿಗೆ ನಾನು ವಾಟ್ಸಪ್ ಮಾಡಿದ್ದೆ. ಅವರು ನನ್ನನ್ನು ಕರೆದ್ರು, ಬನ್ನಿ ಮಾತಾಡೋಣ ಅಂತ. ನಾನು ಅದಕ್ಕೆ ನನ್ನ ಪ್ರಾಪರ್ಟಿ ವಿಚಾರ ಮಾತಾಡೋಕ್ಕೆ ನಿಮ್ಮ ಹತ್ರಕ್ಕೆ ನಾನು ಯಾಕೆ ಬರಬೇಕು ಅಂತ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ. ಇದಾದ ನಂತರ ನೋಡಪ್ಪ, ಹಂಗಾದ್ರೆ ನೀನು ಕೋರ್ಟಿಂದ ಏನಿದೆ ಆದೇಶ ನೀನು ಮಾಡ್ಕೊಂಬ, ನಿನ್ನ ಜಾಗಕ್ಕೆ ನಾನು ಅನ್ಯಾಯ ಮಾಡಲ್ಲ, ಬಿಟ್ಕೊಡ್ತೀನಿ ಅಂತ ಮಾತನ್ನ ಹೇಳಿದ್ರು. ಅವರು ಹೇಳಿದ್ಮೇಲೆ ನಾನು ಕೋರ್ಟ್ ಮೆಟ್ಲೇರಿದ್ರು. ಕೋರ್ಟಿಗೆ ಇವರು ಉಲ್ಲಂಘನೆ ಮಾಡಿದ್ರು. ಕೋರ್ಟ್ ಉಲ್ಲಂಘನೆ ಮಾಡಿ ನ್ಯಾಯಾಲಯದಲ್ಲಿ ನಮ್ಮಂತ ತೀರ್ಪು ಆದ್ಮೇಲೆ ಮತ್ತೆ ನಾನು ಆ ಪಕ್ಕದಲ್ಲಿ ನಂದು ಜಾಗ ಅಂತ ವೆಯ್ಟ್ ಮೆಜರ್ಮೆಂಟ್ ನಟರಾಜನಿಗೆ ನಾನೇ ಫೋನ್ ಮಾಡಿದೆ. ಅವ್ರು ಮಾಡಿದ್ರು ಮೊದಲೊಂದು ಸಾರಿಯ, ಆತನ ನಂಬರ್ ನನ್ನ ಹತ್ರ ಇರಲಿಲ್ಲ. ಬನ್ನಿ ದೇವರಾಜ್ ಮಾತಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಅವತ್ತು ನಾನು ಬರ್ಲಿಕ್ಕೆ ಅವಕಾಶ ಆಗಲಿಲ್ಲ. ಮತ್ತೊಂದು ದಿವಸ ಫೋನ್ ಮಾಡಿ ನಿಮ್ಮ ಹತ್ರ ಏನಿದೆ ದಾಖಲಾತಿ ನೀವು ತಗೊಬನ್ನಿ, ನನ್ನ ಹತ್ರ ಏನಿದೆ ದಾಖಲಾತಿ ನಾನು ತರ್ತೀನಿ ಅಂತ ಅಂದೆ. ತಂದಾಗ ನೀವು ಬರೋ ದಿವಸ ಮೇಡಮ್ನವ್ರನ್ನ ಕರ್ಕೊಂಬನ್ನಿ ಸರ್ ಅಂತಲೇ ಹೇಳಿದೆ. ಆಯಿತು ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಒಂದು ಡೇಟ್ ಕೊಟ್ಟು ನನಗೆ ಸಾಟರ್ಡೆ ಸಂಡೇ ಬರ್ತೀವಿ, ಬೇರೆ ದಿವಸ ಬರೋಕ್ಕಾಗಲ್ಲ ಅಂತ, ನಿಮ್ಗೆ ಯಾವತ್ತು ಅನುಕೂಲ ಆಗುತ್ತೆ ಅವತ್ತೇ ಬನ್ನಿ ಅಂತ ಹೇಳಿದೆ. ಆಗ ಮೇಡಮ್ ಬರಲಿಲ್ಲ, ನಟರಾಜ್ ಬಂದರು. ನಟರಾಜ್ ಬಂದಾಗ ನನ್ನ ದಾಖಲಾತಿಗಳನ್ನ ತೋರಿಸ್ದೆ. ಅವರು ಯಾವುದೇ ದಾಖಲಾತಿಗಳನ್ನ ತೋರಿಸ್ಲಿಲ್ಲ. ತೋರಿಸ್ದೋದ್ಮೇಲೆ ಒಂದು 4 ದಿವಸ ಟೈಮ್ ಕೊಡಿ, ಕೂತ್ ಮಾತಾಡೋಣ ಅಂತ ಅಂದ್ರು. ಕೂತ್ ಮಾತಾಡೋಣ ಅಂತ ಅಂದಮೇಲೆ ಮತ್ತೆ ನೆಕ್ಸ್ಟ್ ವೀಕ್ ಅಂತ ಅಂದ್ರು. ಆಯ್ತು, ಈಗ ಲಕ್ಷ್ಮಮ್ಮ ಅವರು ನಿಮ್ಗೆ ಇಷ್ಟೆಲ್ಲ ವಿಚಾರ ಆದ್ರು, ಅವ್ರು ಲಕ್ಷ್ಮಮ್ಮ ಊರಿಗೆ ಜಾಗಕ್ಕೆ ಬಂದಿದಾರ, ಗೊತ್ತಿದೆ ಅವ್ರಿಗೆ ವಿಚಾರ? ಎಲ್ಲ ವಿಚಾರ ಗೊತ್ತಿದೆ. ಅವ್ರ ಮಕ್ಳಿದಾರ? ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಸರ್. ಅವ್ರ ಮಕ್ಳಿದಾರ? ಮಕ್ಳು ಇದಾರೆ, ಸೊಸೆ ಇದಾರೆ, ಎಲ್ರೂ ಇದಾರೆ ಸರ್, ಎಲ್ರೂ ಇದಾರೆ. ನೀವು ಇಲ್ಲ ಅಂತ ಹೇಳಿದ್ರಿ? ಎಲ್ಲಿಲ್ಲ ಅಂತ ಹೇಳಿದೆ ಸರ್, ನಾನು ಈ ಮಾತು ಹೇಳಿಲ್ಲ ಸರ್. ನಾನು ಲಕ್ಷ್ಮಮ್ಮರ ಇಲ್ಲ ಅಂತ ಹೇಳಿಲ್ಲ ನಾನು. ಮಕ್ಳಿಲ್ಲ ಲಕ್ಷ್ಮಮ್ಮರ ಮಕ್ಳಿಲ್ಲ ಅಂತ ಹೇಳಿಲ್ಲ ನಾನು. ಲಕ್ಷ್ಮಮ್ಮರ ಮಕ್ಳಿದ್ದಾರೆ, ಸೊಸೆ ಮಕ್ಳು ಎಲ್ಲರಿಗೂ ಗಮನಕ್ಕೆ ಗೊತ್ತಿದೆ. ಅವರು ನನಗೆ GP ಆರ್ಡರ್ ಮಾಡಿ ಕೊಡ್ಬೇಕಾದ್ರೆ ಅವ್ರ ಸೊಸೆ ಮಗ ಎಲ್ಲರೂ ಮಾಡ್ಕೊಟ್ಟಿದ್ದಾರೆ. ಎಲ್ಲ ದಾಖಲಾತಿನೂ ಕೊಟ್ಟಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.